ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10-15 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಬಿಗ್ ಬಾಸ್ ಅವರು ಒಂದು ಮೆಸ್ಮರೈಸಿಂಗ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ವೈಲ್ಡ್ ಕಂಟೆಸ್ಟೆಂಟ್ಗಳ ವೈಲ್ಡ್ ಆರ್ಭಟ, ವೈಲ್ಡ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ನೋಡೋಣ ಬನ್ನಿ. ಆಕ್ಚುಲಿ ಪ್ರೊಮೋ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಈ ಕಿಚ್ಚು ಹಚ್ಕೊಂಡಿರೋದು ಯಾವಾಗ ಗೊತ್ತಾ? ಮೊನ್ನೆ ಮಂಡೇ ಮಕ್ಕಕ್ಕೆ ಮಸಿ ಬಳಿ ಒಂದು ಟಾಸ್ಕ್ ಇತ್ತಲ್ವಾ, ಸೊ ಆವಾಗಿಂದ ಈ ಕಿಚ್ಚು ಹಚ್ಕೊಂಡಿದೆ. ಅದು ರಿಲೇಟೆಡ್ ಆಗಿ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬೋದು. ರಿಷಾ ಅವರು ಸೂರಜ್ ಅವ್ರನ್ನ ಗಿಲ್ಲಿ ಅವ್ರನ್ನ ನೋಡಿಸ್ಕೊಂಡು ಕಳ್ಳು ನಂಬಿದ್ರು ಮಲ್ಲು ನಂಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮಾತು ಮಾಡಿರ್ತಾರೆ. ಸೊ ಅದನ್ನು ಕೇಳುವಾಗ ಈ ಥರ ಒಂದು ಗಲಾಟೆ ಶುರುವಾಗ. ಸೊ ಅದನ್ನೇ ಕೇಳ್ತಿರೋದು. ಸೂರಜ್ ಅವ್ರು ಹೋಗ್ಬಿಟ್ಟು ಮಲ್ಲ ಅನ್ನೋದನ್ನ ನಾನು ಏನು ಮಾಡಿದ್ದೆ ಅಂತ ಕೇಳ್ತಿದ್ದೇನೆ. ಅವರು ಒಂದು ಸಾಫ್ಟ್ ವೇನಲ್ಲೇ ಕೇಳ್ತಿದ್ದಾರೆ, ಅವ್ರೇನು ಕಿಚ್ಚಾಡ್ತಿಲ್ಲ. ಜಸ್ಟ್ ಹೋಗ್ಬಿಟ್ಟು ಎಕ್ಸ್ಪ್ಲನೇಷನ್ಸ್. ಸಿರಿ, ಈಗ ನನ್ನ ಮಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ. ಈಗ ನೀನು ನಂಬು ಅಂತ ಹೇಳಿದವ್ರು ಯಾರು, ಬಿಡು ಅಂತ ಹೇಳಿದವ್ರು ಯಾರು? ನಂಬುದೇ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಅಂತ ಮಾತು ಕೊಟ್ಟವನು ಇಲ್ಲ ತಾನೇ? ನೀನು ನಂಬುದೇ ಎಷ್ಟು, ಬಿಟ್ಟರೆ ಅಷ್ಟು. ನೋಡು, ಮಾತು ಮಿಸಿದ್ರೆ ಒಂಥರ ಅವಾಜ್ ಆಗುತ್ತೆ. ಏ ಅಂತ ಹೇಳಿದ್ರೆ ಯಾವನಾದ್ರೆ ಸುಮ್ಮನೆ ಇರ್ತಾನೆ. ಮನೇಲಿ ಇಟ್ಕೊ ಅಂತ ಹೇಳಿದ್ರೆ, ನಾನು ಹಿಂಗೆ ಇರೋದು ಅಂತ ಹೇಳಿದ್ರೆ ಇರೋಕ್ಕಾಗುತ್ತಾ? ಅದಕ್ಕಂತಾನೆ ರಘು ಸರ ಮೊನ್ನೆ ಒಳ್ಳೆ ಉತ್ತರ ಕೊಟ್ಟರು. ಮನೇಲಿ ಇದ್ದಂಗೆ ಇರ್ತೀನಿ, ನಾನು ಶರ್ಟ್ ಹಾಕ್ಕೊಳಲ್ಲ, ನಾನು ಪ್ಯಾಂಟ್ ಹಾಕ್ಕೊಳಲ್ಲ, ಈ ಥರ ಮನೇಲಿ ಇದ್ದಂಗೆ ಇರ್ತೀನಿ ಅಂತ ಹೇಳಿ ಚಪ್ಪಲಿಯಲ್ಲಿ ಹೊಡಿತೀರಂತ ಗಡತ್ತಾಗಿ ಹೇಳಿದ್ರು. ಅದನ್ನು ಕೂಡ ಇವರು ತಲೆ ಕೆಡಿಸ್ಕೊಂಡು ಮತ್ತೆ ಅದೇ ಬಿಹೇವಿಯರು. ಮತ್ತೆ ಯೂಸ್ ಅದೇ ಮಾಡ್ತಿದ್ದಾರೆ. ಕಳ್ಳು ನಂಬುದು ಮಳ್ಳು ನಂಬಾರ್ದು ಅಂತ ಅವ್ರನ್ನ ಒಂಥರ ಟಾರ್ಗೆಟ್ ಮಾಡಿ ಮಾತಾಡೋ ರೀತಿ ಇದೆ ಅದು. ಇದಂತೂ ಮಸ್ತ್ ಆಕ್ಚುಲಿ. ಅದಕ್ಕೆ ಒಂದು ಆಪೋಸಿಟ್ ಆಗಿ ಕಳ್ಳಿ ನಂಬುದು ಸುಳ್ಳಿ ನಂಬಾರ್ದು ಅಂತ ಮಸ್ತಾಗಿ ಹೇಳ್ತಿದ್ದಾರೆ ಸೂರಜ್ ಅವರು. ನೋಟ್ ದಿಸ್ ಪಾಯಿಂಟ್ ಅನ್ನೋರು ಅವ್ರ ಮಾತಲ್ಲಿ ಅವ್ರಿಗೆ ಕಂಟ್ರೋಲ್ ಅನ್ನೋದೇ ಇಲ್ಲ ಆಕ್ಚುಲಿ. ಅದಂತೂ ಒಳ್ಳೆ ಪಾಯಿಂಟ್ ಸೂರಜ್ ಅವರು ಹೇಳಿದ್ದು. ನೋಡಿ, ನೀನು ಯಾರು ಹೇಳೋದಕ್ಕೆ, ನೀನು ಯಾರೋ ಹೇಳೋದಕ್ಕೆ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ನೋಡಿ, ನಾನು ಸೂರಜ್. ಇಂಥವ್ರಿಗೆ ಮುಖಕ್ಕೆ ಮೊಸೆ ಹಾಕಿದ್ರು, ಕೈಗೆ ಬೇಡೆ ಹಾಕಿದ್ರು, ಕಾಲಿಗೆ ಗೆಜ್ಜೆ ಹಾಕಿದ್ರು, ಬಾಯಿಗೆ ಬೀಗ ಹಾಕಿದ್ರು, ದೇಹಕ್ಕೆ ಒಗದನ್ನ ಕಟ್ಟೋದು, ಇದೇ ರೀತಿ ವರ್ತನೆ ಮಾಡ್ತಾರೆ. ಅವ್ರಲ್ಲಿ ಚೇಂಜಸ್ ಏನೂ ಇರಲ್ಲ. ಅವರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ರೆ ನಾನು ಕಿಡ್ಸ್ಬೇಕು, ಕ್ಯಾಮ್ರಾಗಳು ನನ್ನ ಹತ್ರ ಫೋಕಸ್ ಮಾಡಬೇಕು ಅಂತ ಇದೇ ರೀತಿ ಫೋಕಸ್ ಮಾಡ್ತಾ ಇದ್ರೆ ಆಚೆ ಬಂದು ನೆಕ್ಸ್ಟ್ ವೀಕು ಅವ್ರ ವೀಡಿಯೋಸ್ನ ಅವರೇ ನೋಡ್ಕೊಬೇಕು. ಆ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ದೇವ್ರ ದಯೆ ಈ ವಾರ ಪ್ರತಿಯೊಬ್ಬರು ನಾಮಿನೇಷನ್ ಆಗಿದ್ದಾರೆ. ಅದು ಮಂಡ್ಯ ಇಟ್ಕೊಬೇಕು ಈ ಥರ ಬಿಹೇವಿಯರಿಂದ. ಸೊ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಬಂದುಬಿಟ್ರೆ ಜನಗಳಿಗೆ ಒಳ್ಳೆ ರೀತಿ ಹೋಗ್ಬಿಡುತ್ತೆ. ಅವ್ರು ಮೆಂಟಲಿ ಫಿಕ್ಸ್ ಆಗೋದು ಒಂದೇ. ನಾನು ಎಲ್ರಿಗೂ ಆಪೋಸಿಟಾಗಿ ನಿಂತ್ಕೊಂಡಾಗ ಡೆಫಿನೆಟ್ಲಿ ಮನೆಯಲ್ಲೇ ಒಂದು ಕಡೆ ಆಗುತ್ತೆ, ನಾನೊಬ್ಳು ಒಂದು ಕಡೆ ಆಗ್ತೀನಿ. ಜನಗಳು ಅಟ್ಲೀಸ್ಟ್ ಸಿಂಪತಿ ಬರುತ್ತೆ. ಆ ಒಂದು ಮುಖಾಂತರ ವೋಟ್ ಬ್ಯಾಂಕ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ನನಗೆ ಆ ಥರ ಮುಂದೆ ಹೋಗೋಣ ಅಂತ ಒಂದು ಪ್ಲಾನ್ ಏನು ಅನ್ಕೊತಿದ್ದೀನಿ. ಸೊ ಅವೆಲ್ಲ ವರ್ಕೌಟ್ ಆಗಲ್ಲ. ಸೊ ಮಾತಲ್ಲ ಒಂದು ಇತಿಮಿತಿ ಇಲ್ಲ, ಒಂದು ಒಳ್ಳೆ ಮಾತಿಲ್ಲ, ಒಳ್ಳೆ ವ್ಯಕ್ತಿತ್ವ ಇಲ್ಲ. ಸೊ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಲ್ಲ ಆ ಥರ ತೋರಿಸ್ತಿದ್ದಾರೆ. ಪ್ರತಿಯೊಂದಕ್ಕೂ ಕಿಡ್ಚಾಡು. ಅಲ್ಲಿ ಇನ್ನೊಂದೇನು ಗೊತ್ತಾ, ಅವ್ರದ್ದು ಡ್ರಾಮಾ ಕ್ರಿಯೇಟ್ ಮಾಡೋದು. ಗಲಾಟೆ ಆಗುತ್ತೆ, ಅಲ್ಲಿ ಗಲಾಟೆ ಆಗುತ್ತೆ. ಸಪೋಸ್ ಇವಾಗ ಕಿಚನ್ ಆಗುತ್ತೆ, ಕಿಚನಲ್ಲಿ ಒಂದು 5 ಜನ ಇರ್ತಾರೆ, ಅಲ್ಲಿ ಗಲಾಟೆ ಆಗುತ್ತೆ. ರಿಮೈನಿಂಗ್ ಪೀಪಲ್ಸ್ ಗಾರ್ಡನಲ್ಲಿ ಇರ್ತಾರೆ ಮತ್ತು ವಾಶ್ರೂಮಲ್ಲಿ ಇರ್ತಾರೆ. ಸೊ ಇಲ್ಲೇ ಇದಕ್ಕೆ ಫುಲ್ ಸ್ಟಾಪ್ ಇಕ್ಕಲ್ಲ ಅವರು. ಸೊ ಇದನ್ನ ಡ್ರಾಗ್ ಮಾಡಿಕೊಂಡು ಗಾರ್ಡನಲ್ಲಿ ಹೋಗಿ ಕಿಚ್ಚಾಡ್ತಾರೆ. ಯಾಕಂದರೆ ಗಾರ್ಡನಲ್ಲಿರೋ ಗೊತ್ತಾಗಬೇಕಲ್ವಾ. ಮತ್ತೆ ಎಲ್ಲಾದರೂ ವಾಶ್ರೂಮಲ್ಲಿ ಯಾರಾದಿದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದ್ರ ಬಗ್ಗೆ ಮಾತ್ರ ಕಿಚ್ಚಾಡ್ತಾರೆ. ಅಂದರೆ ಇಡೀ ಮನೆಗೆ ಗೊತ್ತಾಗಬೇಕು, ಇಡೀ ಕ್ಯಾಮ್ರಾಗಳನ್ನ ಅವ್ರ ಹತ್ರ ತೋರಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಆಡ್ತಿದ್ದಾರೆ ಅವರು. ಸೊ ಈ ಥರ ಒಂದು ಬಿಹೇವಿಯರ್ ಇದೆ, ತುಂಬಾ ಕಷ್ಟ ಆಗುತ್ತೆ. ಅದೇನಿದ್ರು ಒಂದು ಕ್ಷಣಿಕ ಎಂಟರ್ಟೈನ್ಮೆಂಟ್ ಅಷ್ಟೇ. ಆ ಕ್ಷಣಕ್ಕೆ ಕ್ಯಾಮ್ರಾ ನಿನ್ನ ಕಡೆ ಫೋಕಸ್ ಮಾಡ್ಬೋದು ಅಷ್ಟೇ, ಬಟ್ ಜನಗಳು ಯಾರು ಫೋಕಸ್ ಮಾಡಲ್ಲ. ದೇವನಲ್ಲಿದ್ದ ಅಂತ ನಿಮ್ಮ ಮೇಲೆ ಇಂಪ್ರೆಷನ್ ಇವಾಗ ಸದ್ಯಕ್ಕೆ ಯಾರ ಹತ್ರನೂ ಆ ರೀತಿ ಒಂದು ಇಂಪ್ರೆಷನ್ ನೀವು ಅದನ್ನು ಉಳಿಸೋಣಕ್ಕೆ ಆಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಅಟ್ಲೀಸ್ಟ್ ಬದಲಾಗಬೇಕು. ಬದಲಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಹೊರಗೆ ಬರೋದಂತ ಗ್ಯಾರಂಟಿ. ರಿಷಾ ಅವ್ರಿಗೆ ಅವರು ಮೈಂಡಲ್ಲಿ ಪಕ್ಕ ಫಿಕ್ಸಾಗಿ ಬಂದುಬಿಟ್ಟಿದ್ದಾರೆ. ಸೊ ನಾನು ಇದೇ ಮಾಡಬೇಕು, ಗಲಾಟೆನೇ ಮಾಡಬೇಕು ಅಂತ. ಫಸ್ಟ್ ಡೇ ಬಂದಾಗ ಯಾರ ಮೇಲೆ ಏನು ಕಂಪ್ಲೇಂಟ್ ಮಾಡಿದ್ರು, ಸೊ ಅದೇ ಆವರ್ತನೇ ಅವ್ರದ್ದು ಯಾರ ಮೇಲೆ ಹೇಳಿದ್ರು ಅವ್ರ ಹತ್ರ ತೋರಿಸ್ತಿದ್ದಾರೆ. ಸೊ ಇಲ್ಲೂ ಅಷ್ಟೇ, ಅವರು ಮಾತಾಡೋ ರೀತಿ ಆಗಿರ್ಬೋದು, ವೇ ಆಗಿರ್ಬೋದು, ತುಂಬ ಅಂದರೆ ತುಂಬ. ಅದು ಯಾವ ಥರ ಅಂತ ಹೇಳಿದ್ರೆ
ಇವಾಗ ನಾವು ಒಂದು ಮನೆಯಲ್ಲಿದ್ದಾಗ ನಮ್ಮ ಮಕ್ಕಳ ಜೊತೆನೋ ಈಗ ನಮ್ಮ ಕೊಲೀಗ್ಸ್ ಜೊತೆನೋ ಯಾರ ಹತ್ರ ಈ ಥರ ಮಾತಾಡಿದ್ರೆ ಅಷ್ಟು ಕ್ಲೋಸ್ ಆಗಿರ್ತಾರೆ, ಮಾತಾಡೋದು ತಪ್ಪೇನಿಲ್ಲ. ಸೊ ಅಲ್ಲಿಗೆ ಹೋಗಿರೋರು ಒಬ್ಬರು ಮುಖ ಪರಿಚಯ ಇರುತ್ತೇನೋ ಗೊತ್ತಿಲ್ಲ ಹಿಂದೆ. ಸೊ ಅಲ್ಲಿಗೆ ಹೋದ್ಮೇಲೆ ಸೊ ಅಷ್ಟು ಅವ್ರ ಜೊತೆ ಯಾವುದೇ ರೀತಿ ಬಾಂಧವ್ಯ ಇರೋಲ್ಲ. ಬಾಂಧವ್ಯ ಇಲ್ಲದೆ ಇರೋವಾಗ ಈ ಥರ ಮಾತಾಡಿದಾಗ ಯಾರೋ ಒಬ್ರು ತಗೊಂತಾರೆ. ದಿನ ಅವ್ರ ಮೇಲೆ ಇದ್ದಂತಹ ಒಂದು ಒಪಿನಿಯನ್ನು ಈಗ 99% ಜನಕ್ಕೆ ಅವ್ರ ಮೇಲೆ ಇಲ್ಲ. ಸೊ ಅವ್ರ ದಿನ ಬಂದಾಗ ಅವ್ರದ್ದು ಬಾಕ್ಸ್ಗೆ ಅವರು ಕಂಟೆಸ್ಟೆಂಟ್ಗೆ ಮುಖ ಇದ್ದಾಗ ಅದನ್ನು ಹೊಡೆದು ಒಳಗಡೆ ಬಂದಿದ್ದ ರೀತಿ ಅವರು ಡೆಫಿನೆಟ್ಲಿ ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್ ಅನ್ಕೊಂಡಿದ್ದೆ ಅವತ್ತು. ಎಲ್ಲರೂ ಅದೇ ಥರ ಅನ್ಕೊಂಡಿದ್ರು. ಅವ್ರು ಏನು ಹೇಳಿದ್ರು ಅವತ್ತು, ಫಾರ್ ಎಕ್ಸಾಂಪಲ್ ಇವಾಗ ಜಾನ್ವಿ ಅವರು ಅಶ್ವಿನಿ ಅವರಿಗೆ ಛತ್ರಿ ಹಿಡಿತಿದ್ದಾರೆ ಅನ್ನೋ ಥರ ಯಾವ ಥರ ಹೇಳಿದ್ರು. ಸೊ ಅದನ್ನು ಫುಲ್ ಪ್ಲೇಟ್ಸ್ ಆಗಿ ಅವ್ರು ಇವಾಗ ಅದನ್ನು ಫುಲ್ಫಿಲ್ ಮಾಡ್ತಿದ್ದಾರೆ. ಗಿಲ್ಲಿ ಅನ್ನೋರು ಮಾತ್ರ ತಗೊತಾರೆ, ಬೇರೆಯವರು ಅಷ್ಟು ಈಸಿಯಾಗಿ ತಗೊಳಲ್ಲ. ಈ ಥರ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅವ್ರು ಮಾತಾಡೋ ರೀತಿನೂ ಹೋಗೋಲೆ ಬಾರೋಲೆ. ಸೊ ಇದು ಇವತ್ತಿನ ಒಂದು ಪ್ರೋಮೋ. ದಯವಿಟ್ಟು ನಿಮ್ಗೇನಾದರೂ ರಿಶೋರ್ ಬಗ್ಗೆ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ವೀಡಿಯೋ ನೋಡ್ತೀರೋ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು 4-5 ಜನಕ್ಕೆ ಶೇರ್ ಮಾಡಿ. ಹೊಸಬ್ನಲ್ವಾ, ಇದೇ ಥರ ನೀವು ಸಹಕಾರ ಕೊಟ್ಟಾಗ ಮತ್ತಷ್ಟು ಒಳ್ಳೆ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಇವತ್ತಿನ ಪ್ರೋಮೋ ಡಿಕೋಡ್ ಆಗಿರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.